ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಷನ್ ಏನಂದರೆ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಖಾಲಿ ಇರುವ ವಿವಿಧ ರೀತಿಯ ನೇಮಕಾತಿಯ ಬಗ್ಗೆ ನೋಟಿಫಿಕೇಷನ್ ಆಗಿದ್ದು, ನೋಡಿರಿ ಯಾವ ರೀತಿ ವೇಕೆನ್ಸಿ ಖಾಲಿ ಇದಾವ ಮತ್ತು ಎಷ್ಟು ವೇಕೆನ್ಸಿ ಖಾಲಿ ಇದಾವ ಮತ್ತು ಆ ವೇಕೆನ್ಸಿಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ನಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕಂತ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ, ಇಂಡಿಯನ್ ಏರ್ಫೋರ್ಸ್ನಲ್ಲಿ ಕಾಮನ್ ಅಡ್ಮಿಷನ್ ಟೆಸ್ಟ್ ಅತ್ತೆ ಇರುತ್ತಾ ನೋಡಿರಿ, ಅಂದರೆ AFCAT ಅಂತ. ಇದು ಫಾರ್ ಪ್ಲೇಯಿಂಗ್ ಬ್ರಾಂಚ್ ಆ್ಯಂಡ್ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಬ್ರಾಂಚಸ್ ಇರ್ತಾವೆ, ಅಥವಾ NCC ಸ್ಪೆಷಲ್ ಎಂಟ್ರಿ ಫಾರ್ ಕೋರ್ಸ್ ಕಮೆನ್ಸಿಂಗ್ ಇನ್ ಜನವರಿ 2027 ಸ್ಟಾರ್ಟ್ ಇರುತ್ತೆ. ನೋಡಿರಿ, ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ನ ಸ್ಟಾರ್ಟ್ ಆಗುವುದು 17 ನವೆಂಬರ್ 2025 ಅಪ್ಲಿಕೇಶನ್ ಪ್ರಾರಂಭವಾಗಿವು 14 ಡಿಸೆಂಬರ್ 2025 ವರೆಗೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿ, ಇನ್ನೂ ಅಪ್ಲಿಕೇಶನ್ ಇದು ಪ್ರಾರಂಭ ಆಗಿಲ್ಲ. 17 ನವೆಂಬರ್ 2025 ಅಪ್ಲಿಕೇಶನ್ ಪ್ರಾರಂಭ ಆಗ್ತವೆ ಮತ್ತು 14 ಡಿಸೆಂಬರ್ 2025 ಕೊನೆ ದಿನಾಂಕ ಇರ್ತದೆ. ಇನ್ನು ಇಂಡಿಯನ್ ಏರ್ಫೋರ್ಸ್ನಲ್ಲಿ ಖಾಲಿ ಇರುವ ಹುದ್ದೆಗಳು ಯಾವ್ಯಾವ, ಎಷ್ಟು ಹುದ್ದೆಗಳು ಖಾಲಿ ಇದಾವೆ ನೋಡಿರಿ. ಮೆನ್ ಮತ್ತು ವುಮೆನ್ ಅಂದರೆ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ವೇಕೆನ್ಸಿಗಳು ಖಾಲಿ ಇದಾವೆ ನೋಡಿರಿ. ಮೊದಲೇದಾಗಿ ಪ್ಲೇಯಿಂಗ್ ಅಂತೇಳಿ ಪ್ಲೇಯಿಂಗ್ ಬ್ರಾಂಚ್ ಒಳಗೆ ಪುರುಷ ಅಭ್ಯರ್ಥಿಗೆ 34 ಹುದ್ದೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 4 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇನ್ನು ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಒಳಗೆ AE ಹುದ್ದೆಗಳು 100 ಮತ್ತು 38 ಹುದ್ದೆಗಳು ಪುರುಷ ಅಭ್ಯರ್ಥಿಗಳಿದ್ದರೆ, ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ AE ಒಳಗೆ ಎಲ್ಲ 23, AE 9 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಒಳಗೆ ವೆಪನ್ ಸಿಸ್ಟಮ್ಸ ಬ್ರ್ಯಾಂಚ 21 ಹುದ್ದೆಗಳಿದಾವೆ. ಇನ್ನು ಅಡ್ಮಿನ್ ಹುದ್ದೆಗಳೇ 48, ಅಕೌಂಟ್ಸ 8 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು ಮಹಿಳಾ ಅಭ್ಯರ್ಥಿಗಳು ನೋಡಿರಿ, 5 ಬ್ರಾಂಚ್ಗಳಲ್ಲಿ ಅಡ್ಮಿನ್ 12 ಪ್ಲಸ್ LGC 2, ಅಕೌಂಟ್ಸ್ 2, DDN 2, MET 2 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು NCC ಮಾಡಿದ ಅಭ್ಯರ್ಥಿಗಳಿಗೆ ಸ್ಪೆಷಲ್ ಎಂಟ್ರಿ ಇರುತ್ತೆ. ಇದ್ರಾಗ ಪ್ಲೇಯಿಂಗ್ ಹುದ್ದೆಯಲ್ಲಿ ನೋಡಿರಿ 10% ಸೀಟ್ಸ CDSC ವೇಕೆನ್ಸಿಗೆ ಫಾರ PC ಆ್ಯಂಡ್ 10% ಸೀಟ್ಸ APCAT ವೇಕೆನ್ಸಿಗೆ SSC ಅವರು ಮೀಸಲಿಟ್ಟಾರೆ. ಇನ್ನು ಏಜ್ ಲಿಮಿಟ್ ಬಗ್ಗೆ ನೋಡೋದಾದ್ರೆ ನೋಡಿರಿ, ಪ್ಲೇಯಿಂಗ್ ಬ್ರ್ಯಾಂಚ್ ಥ್ರೂ APCAT ಆ್ಯಂಡ್ NCC ಸ್ಪೆಷಲ್ ಎಂಟ್ರಿಗೆ ಅಭ್ಯರ್ಥಿಗೆ 20 ರಿಂದ 24 ವರ್ಷ ಏಜ್ ಲಿಮಿಟ್ ಐತಿ. ಇನ್ನು ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಹುದ್ದೆಗೆ 20 ರಿಂದ 26 ವರ್ಷದವರೆಗೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ನೀಡ್ಯಾರ. ಅದೇ ರೀತಿ ಅಪ್ಲಿಕೇಶನ್ ಹಾಕಬೇಕಾದ ಅಭ್ಯರ್ಥಿಗಳಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕಂದ್ರೆ ನೋಡಿರಿ, ಪ್ಲೇಯಿಂಗ್ ಬ್ರ್ಯಾಂಚ್ ಹುದ್ದೆಗಳಿಗೆ ಅಭ್ಯರ್ಥಿಗಳು ಮಿನಿಮಮ್ ಸೆಕೆಂಡ್ ಇಯರ್ನಲ್ಲಿ 50% ತೊಗೊಂಡ, ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ನಲ್ಲಿ 50% ತೊಗೊಂಡು ಪಾಸ್ ಆಗಿರಬೇಕಾಗಿರ್ತದೆ, ಅಥವಾ ಗ್ರ್ಯಾಜುಯೇಷನಿನ ಮಿನಿಮಮ್ 3 ಇಯರ್ಸ್ ಡಿಗ್ರಿ ಅಭ್ಯರ್ಥಿಗಳು ಮುಗಿಸಿರ್ಬೇಕಾಗಿರ್ತದೆ. ಇಲ್ಲಾಂದರೆ BE ಅಥವಾ BTECಲ್ಲಿ 4 ಇಯರ್ಸ್ ಕೋರ್ಸನ್ನು ಮುಗಿಸಿರ್ಬೇಕಾಗಿರ್ತದೆ. ಇನ್ನು ಎರಡನೇದು ನೋಡಿರಿ, ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಹುದ್ದೆಗಳಿಗೆ ಏರೋನಾಟಿಕಲ್ ಇಂಜಿನಿಯರಿಂಗ ಅಭ್ಯರ್ಥಿ ಮುಗಿಸಿರಬೇಕು ನೋಡಿರಿ. ಕ್ಯಾಂಡಿಡೇಟ್ ವಿತ್ ಮಿನಿಮಮ್ 50% ತೊಗೊಂಡ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಸೆಕೆಂಡ್ ಇಯರ್ಲಿ ಪಾಸ್ ಆಗಿರಬೇಕು, ಮತ್ತು MSc ಎಲೆಕ್ಟ್ರಿಕಲ್ಸ್ ವಿತ್ ಮಿನಿಮಮ್ 50% ತೊಗೊಂಡ ಪಾಸ್ ಆಗಿದ್ದು, ಇಲ್ಲ BScಯಲ್ಲಿ ಫಿಸಿಕ್ಸ್ನಲ್ಲಿ ಮಿನಿಮಮ್ 60% ಆರ್ 4 ಇಯರ್ಸ್ ಡಿಗ್ರಿ ಗ್ರ್ಯಾಜುಯೇಷನ್ ಇನ್ ಇಂಟರ್ ಗ್ರ್ಯಾಜುಯೇಟೆಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಕ್ವಾಲಿಫಿಕೇಷನನ್ನು ಅಭ್ಯರ್ಥಿ ಮುಗಿಸಿರ್ಬೇಕಾಗಿರ್ತದೆ. ಮುಗಿಸಿದರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕಬೇಕು. ನೋಡಿ, ಅಪ್ಲಿಕೇಶನ್ ಫೀ ಅಂತೇಳಿ 550 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿದ್ದು, ಇದು NCC ಸ್ಪೆಷಲ್ ಎಂಟ್ರಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಅಪ್ಲಿಕೇಶನ್ ಫೀಯನ್ನು ನೀವು ಆನ್ಲೈನ್ ಮೂಲಕ ಪೇ ಮಾಡ್ಬೋದು. ಡೆಬಿಟ್ ಕಾರ್ಡ, ಕ್ರೆಡಿಟ್ ಕಾರ್ಡ, UPI ಮೂಲಕ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಅಪ್ಲಿಕೇಶನ್ ಫೀಯನ್ನು ಪೇ ಮಾಡ್ಬೋದಾಗಿರ್ತದೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಸಬ್ಜೆಕ್ಟ್ ವೈಸ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, APCAT ಎಕ್ಸಾಮ
ಹೆಂಗೈತೆ ಅಂದ್ರೆ ಸಬ್ಜೆಕ್ಟ್ ನೋಡಿರಿ ಜನರಲ್ ಅವೇರ್ನೆಸ್ ಐತಿ, ವೆರ್ಬಲ್ ಎಬಿಲಿಟಿ ಇನ್ ಇಂಗ್ಲೀಷ, ನ್ಯೂಮೆರಿಕಲ್ ಎಬಿಲಿಟಿ ಮತ್ತು ರೀಸನಿಂಗ್ ಆ್ಯಂಡ್ ಮಿಲಿಟ್ರಿ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರ್ತಿರ್ತೀವಿ. ಇದು 2 ತಾಸಿನ ಎಕ್ಸಾಮ್ ಆಗಿದ್ದು 100 ಕ್ವಶನ್ಸನ್ನು ಒಳಗೊಂಡಿದ್ದು ಮ್ಯಾಕ್ಸಿಮಮ್ ಮಾರ್ಕ್ಸ 300 ಆಗಿರ್ತದೆ. ಇದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರನ್ನು ಒಳಗೊಂಡಿರ್ತೈತಿ. ನೋಡಿರಿ, ಒಂದು ಕ್ವಶನ್ಸ್ಗೆ 3 ಮಾರ್ಕ್ಸ್ ಇರುತ್ತೆ ಮತ್ತು 1 ಮಾರ್ಕ್ ಡಿಡಕ್ಟ್ ಆಗತ್ತೆ ನೀವು ತಪ್ಪಾದ ಆನ್ಸರನ್ನು ಹಾಕಿದ್ರೆ. ಮತ್ತು ನೀವು ಯಾವುದೇ ರೀತಿ ಅಟೆಂಪ್ಟ್ ಮಾಡ್ಲಿಕ್ಕಂದ್ರೆ ಅದಕ್ಕೆ ಯಾವುದೇ ರೀತಿ ಮಾರ್ಕ್ಸನ್ನು ನೀಡುವುದಿಲ್ಲ ಅಂತೇಳಿ ಕ್ಲಿಯರಾಗಿ ಸಜೆಷನ್ ಕೊಟ್ಟಾರ. ನೋಡಿರಿ ಯಾರು ಅರ್ಹ ಅಭ್ಯರ್ಥಿಗಳಾಗಿರ್ತೀರಿ ನೀವು ಅಪ್ಲಿಕೇಶನನ್ನು 17 ನವೆಂಬರ್ 2025 ಅಪ್ಲಿಕೇಶನನ್ನು ಹಾಕ್ಬೋದು ಮತ್ತು ಕೊನೆಯ ದಿನಾಂಕ ಡಿಸೆಂಬರ್ 14 ನೀವು ಆನ್ಲೈನ್ ಮೂಲಕ ಹಾಕ್ಬೋದು. ನೋಡಿರಿ, ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನಿಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತೈತಿ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.